ಎಲ್ಲರನ್ನ ನಂಬಿ ಕೆಡಬೇಡಿ, ಏಕೆಂದರೆ ಹಾಲಿನ ಬಣ್ಣವೇ ಇರುವ ಸುಣ್ಣದ ನೀರು ಯಾವತ್ತೂ ಕೂಡ ಹಾಲಾಗಲು ಸಾಧ್ಯವೇ ಇಲ್ಲ. ಮುಖ ನೋಡಿ ಬೆಲೆ ಕೊಡುವ ಜಗತ್ತಿನಲ್ಲಿ ಗುಣಕ್ಕೆ ಬೆಲೆ ಎನ್ನುವುದು ಸಿಗುವುದಿಲ್ಲ. ಕಾಲ ಬದಲಾದಂತೆ ಮನುಷ್ಯನು ಕೂಡ ಬದಲಾಗುತ್ತಾನೆ ಅನ್ನುವುದು ಸುಳ್ಳು. ಕಾಲ ಕಳೆದಂತೆ ಮನುಷ್ಯ ತನ್ನ ಅಸಲಿ ಮುಖವನ್ನು ತೋರಿಸುತ್ತಾ ಹೋಗುತ್ತಾನೆ ಎನ್ನುವುದೇ ನಿಜ. ನೀನು ಯಾರೂ ಇಲ್ಲದ ಕತ್ತಲೆಯಲ್ಲಿ ನಡೆಯುತ್ತಿದ್ದರೂ ಕೂಡ ಹೆದರಬೇಡ, ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ನಿನ್ನ ನೆರಳಿನಂತೆ ನಾನು ನಿನ್ನ ಜೊತೆಗೆ ಇದ್ದೇ ಇರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂತಹ ಅಂಶವನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ. ಆ ಒಂದು ಅಂಶವನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವಂತಹ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ತಪ್ಪದೆ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಬನ್ನಿ, ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಒಂದಿಷ್ಟು ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಅಂಶವನ್ನು ನಾವೀಗ ತಿಳಿಯೋಣ. ಸಂಬಂಧಗಳು ಹೂವಿನಂತೆ, ಸ್ವಲ್ಪ ಕಾಳಜಿಯನ್ನು ವಹಿಸದೇ ಇದ್ದರೆ ಬಾಡಿ ಹೋಗುತ್ತವೆ. ಆದರೆ ಪ್ರೀತಿಯಿಂದ ನೀರೆರೆದರೆ ಎಂದಿಗೂ ಕೂಡ ಹಸಿಯಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಆಸ್ಪತ್ರೆಯ ಆ 4 ಗೋಡೆಗಳಿಗೆ ತಿಳಿದಿರುವಷ್ಟು ನಿಜವಾದ ಪ್ರಾರ್ಥನೆಗಳು ಬಹುಶಃ ದೇವಸ್ಥಾನದ ಗೋಡೆಗಳಿಗೂ ಕೂಡ ತಿಳಿದಿರುವುದಿಲ್ಲ. ಅಲ್ಲಿನ ಗಾಳಿಯಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ಬದುಕುವ ಹಂಬಲ ಎನ್ನುವುದು ಬೆರೆತಿರುತ್ತದೆ. ಹಳೆಯ ನೋವುಗಳನ್ನು ಮೆಲುಕು ಹಾಕುತ್ತಾ ಇಂದಿನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡ. ಕೃಷ್ಣ ತನ್ನ ಬಾಲ್ಯದ ಗೋಕುಲವನ್ನು ಬಿಟ್ಟು ಮಧುರೆಗೆ ಬಂದಾಗ ಹಿಂದೆ ತಿರುಗಿ ನೋಡಲಿಲ್ಲ. ಯಾವುದು ನಿಮ್ಮನ್ನು ಬಿಟ್ಟು ಹೋಗಿದೆಯೋ ಅದು ನಿಮಗೆ ಸೇರಿದ್ದಲ್ಲ ಎಂದು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ಮನುಷ್ಯ ನೋಡಬೇಕು. ಸುಡುಗಾಡು ಸುಂದರವಾಗಿ ಇದ್ದರೆ ಏನು, ಅರಮನೆ ಸ್ವರ್ಗವಾದರೆ ಏನು, ಮನುಷ್ಯನ ಮನಸ್ಸೇ ಹದಗೆಟ್ಟ ನಂತರ ಖುಷಿಯನ್ನು ಕಾಣದೇ ಇದ್ದಾಗ ಎಲ್ಲವೂ ಕೂಡ ಶೂನ್ಯವಾಗಿಯೇ ಪರಿಣಮಿತವಾಗುತ್ತದೆ. ನಿಮ್ಮ ಸಂತೋಷದಲ್ಲಿ ಭಾಗಿಯಾಗುವ ಸಾವಿರಾರು ಜನರಿಗಿಂತ ನಿಮ್ಮ ಕಣ್ಣೀರು ಒರೆಸುವಂತಹ ಒಬ್ಬ ವ್ಯಕ್ತಿ ಎನ್ನುವುದು ಮೇಲು. ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಗೆ ಬೇಕಾದದ್ದು ಸಾವಿರಾರು ಸೈನಿಕರು ಅಲ್ಲ, ಜೊತೆಗೆ ಇರುವಂತಹ ಒಬ್ಬ ಕಷ್ಟ ಅಂತ ಬಂದಾಗ ಮಾತ್ರ ಒಬ್ಬನು ನೆರವಿಗೆ ಬರುವಂತಹ ಕೃಷ್ಣ ಪರಮಾತ್ಮ ಮಾತ್ರ. ನಿಮ್ಮ ಜೊತೆ ಕೃಷ್ಣನಂತಹ ಒಬ್ಬ ಸತ್ಯವಂತ ವ್ಯಕ್ತಿ ಇದ್ದರೆ ಇಡೀ ಜಗತ್ತನ್ನೇ ನೀವು ಗೆಲ್ಲಬಹುದು ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. 1000 ಜನರ ಜೊತೆಗೆ ಇದ್ದಾಗ ಸಿಗದೇ ಇರುವಂತಹ ನೆಮ್ಮದಿ ಕೆಲವೊಮ್ಮೆ ಒಬ್ಬರೇ ಇದ್ದಾಗ ಸಿಗುತ್ತದೆ. ಒಂಟಿತನ ಅಂದರೆ ಸೋಲಲ್ಲ, ಅದು ನಮ್ಮನ್ನು ನಾವು ಕಂಡುಕೊಳ್ಳುವಂತಹ ಹಾದಿ ಎನ್ನುವುದನ್ನು ಮರೆಯಲೇಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಒಂಟಿಯಾಗಿದ್ದೇನೆ ಎಂದು ಎಂದಿಗೂ ಕೂಡ ಬೇಸರಗೊಳ್ಳುವುದಕ್ಕೆ ಹೋಗಬೇಡಿ. ನಿನ್ನ ಕಷ್ಟದ ಕಾಲದಲ್ಲಿ ನಿನ್ನ ಜೊತೆ ಯಾರೂ ಇಲ್ಲದೇ ಇದ್ದರೂ ಕೂಡ ನಿನ್ನ ನಂಬಿಕೆ ಮತ್ತು ನಿನ್ನ ಕೆಲಸ ನಿನ್ನ ಕೈಯನ್ನು ಎಂದಿಗೂ ಕೂಡ ಬಿಡುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ ಎಂದು. ಅವಶ್ಯಕತೆ ಇದ್ದಾಗ ನೆನಪಿಸಿಕೊಳ್ಳುವಂತಹ ಸಾವಿರಾರು ಸಂಬಂಧಗಳಿಗಿಂತ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಪ್ರೀತಿಯಿಂದ ವಿಚಾರಿಸುವಂತಹ ಒಂದು ಸಂಬಂಧ ಇದ್ದರೆ ಅದು ಸಾಕಾಗುತ್ತದೆ. ಅದೇ ನಿಜವಾದ ಸಂಬಂಧವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕಾಲ ಎಲ್ಲವನ್ನೂ ಕೂಡ ಕಲಿಸುತ್ತದೆ. ಯಾರಿಗೆ ಎಷ್ಟು ಬೆಲೆ ಕೊಡಬೇಕು ಮತ್ತು ಯಾರಿಂದ ಎಷ್ಟು ದೂರ ಇರಬೇಕು ಎನ್ನುವುದನ್ನು ಕೂಡ ಕಾಲ ಎನ್ನುವುದು ತಿಳಿಸಿಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲರ ಮುಖವಾಡವನ್ನು ಕಳಚಿ ಬೀಳಿಸುವಂತಹ ಕೆಲಸವನ್ನು ಕಾಲ ಎನ್ನುವುದು ಮಾಡೇ ಮಾಡುತ್ತದೆ. ನಾವು ಒಂದನ್ನು ಭಾವಿಸಿ ಇರುತ್ತೇವೆ, ಇವರು ಒಳ್ಳೆಯವರು ಇವರು ಕೆಟ್ಟವರು ಎಂದು. ಆದರೆ ಕಾಲ ಎನ್ನುವುದು ನಮಗೆ ತಿಳಿಸಿಕೊಡುತ್ತದೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಎಂದು. ಹೋದ ಸಮಯ ಹೇಗೆ ತಿರುಗಿ ಬರುವುದಿಲ್ಲವೋ ಹಾಗೆಯೇ ಮುರಿದು ಹೋದ ನಂಬಿಕೆ ಮತ್ತು ಚಿಂತೆ ಎಂದಿಗೂ ಕೂಡ ಕಾಲದಂತೆ ನಮಗೆ ತಿರುಗಿ ಬರುವುದಿಲ್ಲ. ಕಾಲ ಮಿಂಚುವ ಮುನ್ನವೇ ಪ್ರೀತಿ ಪಾತ್ರರಿಗೆ ಸಮಯವನ್ನು ಕೊಡುವುದನ್ನು ನಾವು ಕಲಿಯಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಬೆರೆಯುವುದಕ್ಕೆ ಸಾಧ್ಯವಾದೀತು. ಬೇರೆಯವರನ್ನು ನೋಡಿ ನಿಮ್ಮ ಗುರಿಯನ್ನು ಬದಲಿಸುವುದಕ್ಕೆ ಹೋಗಬೇಡಿ. ನಿಮ್ಮ ಗುರಿಯನ್ನು ಕಂಡು ಬೇರೆಯವರು ದಾರಿ
ಹುಡುಕುವಂತೆ ಆಗಲಿ. ನಿಮ್ಮ ಗುರಿ ಎನ್ನುವುದು ಎಲ್ಲರಿಗೂ ಕೂಡ ಜೀವನಕ್ಕೆ ಸೂತ್ರವಾಗಿರಬೇಕು. ಜೀವನದಲ್ಲಿ ಇಂದು ಬರುವಂತಹ ಕಷ್ಟ ಖಾಯಂ ಎನ್ನುವುದು ಅಲ್ಲ ನೋಡಿ. ಇಂದು ಬರುವಂತಹ ಸುಖವೂ ಕೂಡ ದುಃಖವೂ ಕೂಡ ಹಾಗೆಯೇ ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಚಳಿಗಾಲ ಮತ್ತು ಬೇಸಿಗೆಯಂತೆ ಬಂದು ಹೋಗುತ್ತವೆ. ಇಂದು ನಿನ್ನನ್ನು ಕಾಡುತ್ತಿರುವಂತಹ ನೋವು ನಾಳೆ ಮಾಯವಾಗಲೇಬೇಕು. ತಾಳ್ಮೆಯಿಂದ ಇರು. ಸಮಯ ಎಲ್ಲವನ್ನ ಬದಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಯಾರನ್ನೂ ಅತಿಯಾಗಿ ಹಚ್ಚಿಕೊಳ್ಳುವುದಕ್ಕೆ ಹೋಗಬೇಡ. ಏಕೆಂದರೆ ನೆರಳು ಕೂಡ ಕತ್ತಲಾದಾಗ ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಪ್ರೀತಿಸುವವರು ಸಾವಿರಾರು ಜನರು ಸಿಗಬಹುದು, ಆದರೆ ನಮ್ಮ ಕಷ್ಟದಲ್ಲಿ ಹೆಗಲು ಕೊಡುವವರು ಸಿಗುವುದು ಒಬ್ಬರೇ. ಅಂತಹ ಒಬ್ಬರು ಸಿಕ್ಕಾಗ ಎಂದಿಗೂ ಕೂಡ ಅವರನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸಂಬಂಧಗಳು ಹಗ್ಗದ ಹಾಗೆ, ಎಳೆದಷ್ಟು ಬಿಗಿಯಾಗುತ್ತದೆ ಹೊರತು ಕಡಿಮೆ ಆಗುವುದೇ ಇಲ್ಲ. ಯಾರೋ ನಿಮ್ಮನ್ನು ಬಿಟ್ಟು ಹೋದರು ಎಂದು ಸಂಕಟ ಪಡಬೇಡಿ. ಪಾಂಡವರು ಜೊತೆ ಇಡೀ ಪ್ರಪಂಚವೇ ಇಲ್ಲದೆ ಇದ್ದಾಗ ಕೃಷ್ಣ ಒಬ್ಬನೇ ಜೊತೆಗೆ ಇದ್ದ. ನಿಮ್ಮ ಜೊತೆಗೆ ಯಾರು ಇರುತ್ತಾರೆಯೋ ಅವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಬೇಡಿ ಅಂದರು ಹಿರಿಯರು. ಆದರೆ ಇಂದು ಮೌನವೇ ಮುತ್ತಿಗಿಂತ ಹೆಚ್ಚು ಬೆಲೆ ಬಾಳುವಂತೆ ಆಗಿದೆ. ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿ ಇರಬೇಕು ಎನ್ನುವುದನ್ನು ಅರಿತಾಗ ಮಾತ್ರ ಈ ಬದುಕಿನಲ್ಲಿ ನಾವು ಗೆಲ್ಲುವುದಕ್ಕೆ, ಬದುಕಿನಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾದೀತು. ಏಕೆಂದರೆ ಇಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ ಆಗಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತ್ರ ಯೋಚನೆಗಳನ್ನು ಮಾಡುತ್ತಾರೆ. ಎಲ್ಲರೂ ಒಳ್ಳೆಯವರಾಗಿ ಇರಲು ಪ್ರಯತ್ನಿಸಬೇಡಿ. ಏಕೆಂದರೆ ಕನ್ನಡಿಯೂ ಸಹ ಧೂಳು ಬಿದ್ದರೆ ಮುಖವನ್ನು ಸ್ಪಷ್ಟವಾಗಿ ತೋರಿಸುವುದಿಲ್ಲ ಎನ್ನುವುದನ್ನು ಮರೆಯಲೇಬೇಡಿ. ನಮ್ಮ ಬೆಲೆ ನಮಗೆ ಗೊತ್ತಾಗುವುದು ನಾವು ಪರರಿಗಾಗಿ ಬದುಕಿದಾಗ ಅಲ್ಲ, ನಮಗಾಗಿ ನಾವು ಬದುಕಲು ಶುರು ಮಾಡಿದಾಗ. ಆಯ್ಕೆಯಲ್ಲೇ ತಪ್ಪಾಗಿ ಇರುವಾಗ ಯೋಗ್ಯರಲ್ಲದವರಿಗೆ ಪ್ರೀತಿಯನ್ನು ಕೊಟ್ಟು ಕೊರಗುವ ಮನೋಭಾವ ನಮ್ಮಲ್ಲಿ ಏಕೆ? ಕೆಸರಲ್ಲಿ ನೀರಾಕಿ ಪರಿಶುದ್ಧವಾದ ನೀರು ಬಯಸಿದರೆ ದೊರೆಯುವುದೇ? ನೋವನ್ನು ನಾವು ನುಂಗಿ ಮುಂದೆ ನಡೆಯುವುದನ್ನು ಕಲಿಯಬೇಕು. ಸಾಧನೆ ದೊಡ್ಡದ್ದು ಇರಲಿ, ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನವೂ ಕೂಡ ದೊಡ್ಡದಾಗಿಯೇ ಹಾಕುವುದನ್ನು ಕಲಿಯಬೇಕು. ಅಂದಾಗ ಮಾತ್ರ ನೀನು ಅಂದುಕೊಂಡಂತಹ ಸಾಧನೆಯನ್ನು ನೀನು ಮುಟ್ಟುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಆಯಾ ತಪ್ಪಿದ್ದರೂ ಕೂಡ ಪರವಾಗಿಲ್ಲ, ಆಯ್ಕೆ ತಪ್ಪಬಾರದು. ಒಂದು ತಪ್ಪು ಆಯ್ಕೆ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬೇರೆಯವರು ನಿಮ್ಮ ಮುಂದೆ ಎಂದಿಗೂ ಕೂಡ ಹೀಯಾಳಿಸುತ್ತಾ ಇದ್ದರೆ ಇತರರನ್ನು ಅಥವಾ ನಿಮ್ಮನ್ನೇ ಆಗಿರಬಹುದು. ನೀವು ಯಾರಿಗೂ ಕೂಡ ಏನನ್ನ ಬಗೆಯದೆ ಸುಮ್ಮನೆ ಕೇಳಿಸುತ್ತಾ ಸುಮ್ಮನೆ ಕುಳಿತಿರಿ. ಕಾಲ ಸಮಯ ಎನ್ನುವುದು ಎಲ್ಲರಿಗೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕುತ್ತಾ ಕುಳಿತುಕೊಳ್ಳಬೇಡಿ. ಏಕೆಂದರೆ ತಪ್ಪು ಯಾರದ್ದೇ ಆಗಲಿ ಕಳೆದುಕೊಳ್ಳುವುದು ಮಾತ್ರ ನಮ್ಮ ಒಂದು ಬಾಂಧವ್ಯ ಎನ್ನುವುದನ್ನು ಮರೆಯಲೇಬೇಡಿ. ಮನುಷ್ಯನಿಗಿಂತ ಹೆಚ್ಚಾಗಿ ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಮನುಷ್ಯತ್ವಕ್ಕೆ ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವಾಗಿರುವ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡೋದನ್ನು ಮಾತ್ರ, ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಯಾರೋ ನಿಮ್ಮನ್ನು ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಎಂದು ಎಂದಿಗೂ ಕೂಡ ದುಃಖ ಮಾಡುವುದಕ್ಕೆ ಹೋಗಬೇಡಿ. ನೆನಪಿಡಿ, ಎಷ್ಟೇ ಬೆಲೆ ಬಾಳುವ ವಜ್ರವಾದರೂ ಕೂಡ ಅದರ ಮೌಲ್ಯ ಕೇವಲ ರತ್ನ ಪರೀಕ್ಷೆಗೆ ಮಾತ್ರ ಉಳಿಯುತ್ತದೆ. ಕಲ್ಲು ಮಾರುವವನಿಗೆ ಅದು ಎಂದಿಗೂ ಕೂಡ ಗೊತ್ತಾಗುವುದೇ ಇಲ್ಲ. ನೀವು ಎಷ್ಟೇ ಒಳ್ಳೆಯ ವ್ಯಕ್ತಿ ಇದ್ದರೂ ಕೂಡ ನಿಮ್ಮನ್ನು ಪರಿಗಣಿಸಬೇಕು ಅನ್ನುವುದೇ ಆದರೆ ಒಳ್ಳೆಯ ಮನಸ್ಸಿನಿಂದ ಮಾತ್ರ ಅದು ಸಾಧ್ಯವಾದೀತು. ಹಿಂದಿನ ದಿನಗಳು ನೆನಪಾದರೆ ಅನಿಸುವುದೊಂದೇ, ಹೇಗಿದ್ದೆವು ಹೇಗಾದೆವು ಎಂದು. ದಿನಗಳು ಕಳೆದಂತೆ ಜೀವನ ಎನ್ನುವುದು ಖುಷಿಯನ್ನು ಕೊಡುತ್ತದೆ, ಜೀವನದಲ್ಲಿ ದುಃಖವನ್ನು ಕೂಡ ಕೊಡುತ್ತದೆ. ಜೀವನದಲ್ಲಿ ನಿನಗೆ ಯಾರೂ ಇಲ್ಲ, ನೀನು ಒಬ್ಬನೇ ಎನ್ನುವುದನ್ನು ಕೂಡ ತಿಳಿಸಿಕೊಡುತ್ತದೆ. ಅದನ್ನು ಅರಿತು ಜೀವನವನ್ನು ಮಾಡುವುದನ್ನು ನಾವು ನೋಡಬೇಕು. ಏಕೆಂದರೆ ಸಮಯ ಎನ್ನುವುದು ಎಲ್ಲವನ್ನ ಕಲಿಸಿಕೊಡುತ್ತದೆ ನೋಡಿ. ನಾವು ಏನೋ ಅಂದುಕೊಂಡಿರುತ್ತೇವೆ, ಆದರೆ ಭವಿಷ್ಯ ಎನ್ನುವುದು ಇನ್ನೇನೋ ನಮಗೆ ತಿಳಿಸಿಕೊಡುತ್ತದೆ. ನೀವು ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಇಂದಿನ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇಂದಿನ ದಿನವನ್ನು ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಿಸುವುದನ್ನು ಕಲಿಯಬೇಕು.
ಅಂದಾಗ ಮಾತ್ರ ಮುಂದೆ ನಿಮ್ಮ ಜೀವನ ಎನ್ನುವುದು ಹಸನ್ಮುಖವಾಗಿ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಜೀವನದಲ್ಲಿ ಸೋಲು ಅನುಭವಿಸದೇ ಇದ್ದರೆ ಎಂದಿಗೂ ಕೂಡ ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸೋಲಾಗಿದೆ ಎಂದು ಧೃತಿಗೆಡುವುದಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಂತಹ ವ್ಯಕ್ತಿಯಾಗಿದ್ದರೂ ಕೂಡ ಎಲ್ಲರಿಗೂ ಸಮಸ್ಯೆ ಎನ್ನುವುದು ತಪ್ಪಿದ್ದಲ್ಲ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಕೆಟ್ಟ ಸಮಯ ಬಂದಾಗ ನಿಮಗೆ ಸಹಾಯ ಮಾಡಲು ಯಾರೂ ಬರುವುದಿಲ್ಲ ಅಂತ ತಿಳಿದರೆ ನೀವು ಎಂದಿಗೂ ಕೂಡ ಬೇಜಾರು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಆ ಸಮಯದಲ್ಲಿ ನೀವು ಒಬ್ಬರೇ ಹೋರಾಟವನ್ನು ಮಾಡುವುದರಿಂದ ನಿಮ್ಮ ಆತ್ಮಶಕ್ತಿಯನ್ನು ಗುರುತಿಸಲು ಸಹಾಯವಾಗುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲರ ಜೊತೆ ಇದ್ದರೂ ಕೂಡ ಒಂಟಿತನ ಕಾಡುತ್ತಿದೆ ಅಂದರೆ ಎಲ್ಲರ ಜೊತೆ ಇರುವ ಬದಲು ಒಂಟಿಯಾಗಿ ಇರುವುದೇ ಉತ್ತಮ ಎನ್ನುವುದನ್ನು ಮರೆಯಲೇಬೇಡಿ. ಮನೆಯ ಮುಂದೆ ಚಪ್ಪರದಲ್ಲಿ ಮದುವೆಯಾದವರು ಸಾಯುವವರೆಗೂ ಕೂಡ ಜೊತೆಯಲ್ಲಿಯೇ ಬದುಕಿದ್ದಾರೆ. ಅವರುಗಳು ನೋಡಲೆಂದೇ ಲಕ್ಷ ಖರ್ಚು ಮಾಡಿ ಮದುವೆಯಾದರೂ ನಮ್ಮ ತೀರ್ಮಾನ ಎನ್ನುವುದು ಕೋರ್ಟಿನಲ್ಲಿ ಇಂದಿನ ದಿನಗಳಲ್ಲಿ ಆಗುತ್ತಿದೆ. ಜೊತೆ ಇದ್ದರೂ ಕೂಡ ದೂರವಾಗುತ್ತಿರುವವರು ನಮ್ಮವರೇ. ಪರರ ಮುಂದೆ ನಮ್ಮ ಮೌಲ್ಯ ಕಡಿಮೆ ಮಾಡುವವರು ಕೂಡ ನಮ್ಮವರೇ. ಸ್ವಂತವರ ಜೊತೆ ಹೃದಯಕ್ಕೆ ಗಾಯವನ್ನು ಕೊಡುವವರು ಕೂಡ ಹೊರಗಿನವರು ಅಲ್ಲ, ನಮ್ಮವರೇ. ಹೆಚ್ಚು ನೋವು ಕೊಡುವವರು ಕೂಡ ಅವರೇ, ನಮ್ಮವರೇ ಅನಿಸಿಕೊಂಡವರು. ಇಂದು ಅಹಂಕಾರದ ವಿಷಯವಲ್ಲ, ಇಂದು ಭಾರೀ ನಿರ್ಲಕ್ಷ್ಯ ಅಥವಾ ಅಗತ್ಯ ಇದ್ದಾಗ ಮಾತ್ರ ಮಾತನಾಡಿಸುವವರು ಎಂದು ನೀನು ಚಿಂತೆಗೆ ಒಳಗಾಗಬೇಡ. ಎಷ್ಟು ಸನಿಹ ಎನ್ನುವುದು ಇರುತ್ತಾರೆಯೋ ಅಷ್ಟೇ ನೋವನ್ನು ನಮಗೆ ಕರುಣಿಸುತ್ತಾರೆ. ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ನಾವು ಅಂದುಕೊಂಡ ಕೆಲಸದಲ್ಲಿ ಜಯವೇರಿ ಆಗಬೇಕು ಅನ್ನುವುದೇ ಆದರೆ ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಮೊದಲು ಮುಂದುವರಿಯುವುದನ್ನು ನೋಡಬೇಕು. ಏಕೆಂದರೆ ಜೀವನ ಎನ್ನುವುದು ಜೀವನವನ್ನು ನೋಡುವ ರೀತಿಯೂ ಕೂಡ ಬದಲಾಗಿ ಹೋಗಿದೆ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಪ್ರೀತಿ ಮಾಡಿದರೆ ಜಗಳ ಮಾಡು, ಕೋಪಗೊಳ್ಳು, ಸಂಶಯವನ್ನು ಪಡು, ಮನಸ್ಸಿಲ್ಲದಿದ್ದರೆ ಮಾತನಾಡಬೇಡ. ಆದರೆ ಯಾರಿಗೂ ಕೂಡ ಸುಳ್ಳು ಪ್ರೀತಿ ಮಾಡಬೇಡ. ಏಕೆಂದರೆ ಮನಸ್ಸಿಗೆ ಪ್ರತಿಯೊಂದು ಪಾಪಕ್ಕೂ ಕೂಡ ಕ್ಷಮೆ ಸಿಗಬಹುದು, ಆದರೆ ಪ್ರೀತಿಯಲ್ಲಿ ಮಾಡಿದ ಮೋಸಕ್ಕೆ ಕ್ಷಮೆ ಇಲ್ಲವೇ ಇಲ್ಲ. ಅದು ಎಂದಿಗೂ ಕೂಡ ನಿಮ್ಮ ಜೀವನವನ್ನು ಉದ್ಧಾರ ಮಾಡುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ವಿಶ್ರಾಂತಿ ಪಡೆಯಲು ಕುಳಿತ ಪಕ್ಷಿಗಳನ್ನು ಕಂಡು ಪ್ರೀತಿ ಎಂಬ ಭಾವಿಸಿ ಮೋಸ ಹೋದ ಮರ ಅನುಭವಿಸಿದ ನೋವೆಲ್ಲ ಕೂಡ ಯಾವ ಜನ್ಮದ ಅಂತ ಗೊತ್ತಿಲ್ಲ. ಆದರೆ ಕಳೆದುಕೊಂಡ ಕನಸುಗಳೆಲ್ಲ ಇದೇ ಜನ್ಮದ್ದೇ ಎನ್ನುವುದನ್ನು ಮರೆಯಬೇಡಿ. ಪ್ರೀತಿ ಮತ್ತು ಸ್ನೇಹಕ್ಕಾಗಿ ಯುದ್ಧ ಮಾಡುವವರು ಎಲ್ಲರೂ ಇದ್ದಾರೆ. ಆದರೆ ಸಂಬಂಧಕ್ಕಿಂತ ಸತ್ಯ ಮತ್ತು ಧರ್ಮವೇ ದೊಡ್ಡದು ಎಂದು ತೋರಿಸುವವರು ಶ್ರೀಕೃಷ್ಣ. ಧರ್ಮಕ್ಕೆ ಬದ್ಧನಾಗಿ ಇರು, ಅದು ನಿನಗೆ ಶಾಶ್ವತ ನೆಮ್ಮದಿ ಮತ್ತು ಜಯವನ್ನು ತಂದು ಕೊಡುತ್ತದೆ. ಬಾಂಧವ್ಯ ತಮಾಷೆ ಅಲ್ಲ, ಅದು ನಗುವಲ್ಲ. ಒಳಗಿಂಗೊಳಗೆ ಅನುಭವಿಸುವಂತಹ ನೋವಿಲ್ಲ, ಅಡಗಿರುತ್ತದೆ. ನೋವಲ್ಲೇ ಅದು ಅಡಗಿ ಕುಳಿತಿರುತ್ತದೆ. ಆ ವ್ಯಕ್ತಿಯನ್ನು ಕಳೆದುಕೊಂಡ ಕ್ಷಣ ಮನಸ್ಸಿಗೆ ನೋವು, ದೇಹಕ್ಕೆ ಕಚ್ಚುವಂತೆ ಅನಿಸುತ್ತದೆ. ಜೀವನದಲ್ಲಿ ನಮಗೂ ಕೂಡ ಆ ಒಂದು ಅನುಭವ ಎನ್ನುವುದು ಆಗಿದ್ದರೆ ತಪ್ಪದೆ ಅಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳುವುದಕ್ಕೆ ಹೋಗಬೇಡಿ. ಬದಲಾವಣೆ ಎನ್ನುವುದು ಈ ಜಗತ್ತಿನ ನಿಯಮವಾಗಿದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾನೆ, ಜೀವನದಲ್ಲಿ ಬರುವ ಏರಿಳಿತಗಳನ್ನು, ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವುದೇ ಬುದ್ಧಿವಂತಿಕೆ. ಯಾವುದೋ ಕೂಡ ಇಲ್ಲಿ ಶಾಶ್ವತ ಎನ್ನುವುದು ಇಲ್ಲ. ಅದನ್ನು ಅರಿತು ನಮಗೆ ನಾವೇ ಧೈರ್ಯವನ್ನು ಹೇಳಿಕೊಂಡು ಜೀವನವನ್ನು ಮುಂದುವರಿಸುವುದನ್ನು ನೋಡಬೇಕು. ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗುವುದಿಲ್ಲ. ಯಾಕೆ ಗೊತ್ತೇನು? ಎಲ್ಲಿ ಅವನು ನನ್ನ ಸಮಾನವಾಗಿ ಬೆಳೆದು ಬಿಡುತ್ತಾನೆಯೋ ಎನ್ನುವಂತಹ ಆತಂಕ ಅವನಲ್ಲಿ ಮನೆ ಮಾಡಿರುತ್ತದೆ. ಹಾಗಾಗಿ ಸ್ವತೆ ಎಂದು ನೀ ಮುಂದೆ ಇಟ್ಟಿರುವಂತಹ ಹೆಜ್ಜೆಯನ್ನು ಹಿಂದೆ ಇಡುವುದಕ್ಕೆ ಹೋಗಬೇಡ. ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವಂತಹ ಹೆಜ್ಜೆ ಆಗಿರಬಹುದು ಎಂದು. ದೇವರಿಗೆ ಇಷ್ಟವಾದದ್ದು ಪ್ರಕೃತಿ. ಭಕ್ತಿಯಿಂದ ಆಲಿಸಿದರೆ ಪ್ರಕೃತಿ ಬಿಸಿಗುಡುತ್ತದೆ. ಜೀವನದಲ್ಲಿ ಪ್ರಕೃತಿ ಎನ್ನುವುದು ಖಂಡಿತವಾಗಿಯೂ ಕೂಡ ನಮ್ಮೊಂದಿಗೆ ಮಾತನಾಡುತ್ತದೆ.
ಜೀವನದಲ್ಲಿ ತಾಳ್ಮೆ ನಾವು ತೆಗೆದುಕೊಳ್ಳಬೇಕು. ಎಂತಹ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸುತ್ತೇನೆ ಎನ್ನುವಂತಹ ಒಂದು ಆತ್ಮಾವಲೋಕನ, ಆತ್ಮಶಕ್ತಿ ಎನ್ನುವುದು ನಿಮ್ಮಲ್ಲಿ ಅಡಕವಾಗಿ ಇದ್ದಾಗ ಜೀವನದಲ್ಲಿ ಬರುವಂತಹ ಎಂತಹ ದೊಡ್ಡ ಸಮಸ್ಯೆಯಾದರೂ ಕೂಡ ಅದನ್ನು ನೀವು ಪರಿಹರಿಸಿಕೊಳ್ಳುತ್ತೀರಾ. ಜೀವನ ಲೆಕ್ಕಾಚಾರ ಹಾಕುತ್ತಾ ಮಲಗುವಷ್ಟರಲ್ಲಿಯೇ ಅರ್ಧರಾತ್ರಿ ಕಳೆದು ಹೋಗಿರುತ್ತದೆ. ಮನುಷ್ಯ ಹಗುರವಾಗಿ ನಿದ್ದೆಗೆ ಜಾರುವ ಹೊತ್ತಿಗೆ ಬೆಳಗ್ಗೆ ಎನ್ನುವುದು ಆಗಿರುತ್ತದೆ. ಎಂದಿಗೂ ಕೂಡ ಅತಿಯಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಗಿಡಕ್ಕೆ ನೀರು ಹಾಕುವುದು ನಮ್ಮ ಕೆಲಸ, ಆದರೆ ಹೂವು ಯಾವಾಗ ಬಿಡಬೇಕು ಎನ್ನುವುದು ಪ್ರಕೃತಿಗೆ ಬಿಟ್ಟಿದ್ದು. ನಾವು ಪ್ರಾಮಾಣಿಕವಾಗಿ ಶ್ರಮಿಸಿದರೆ ಫಲಿತಾಂಶ ತಾನಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಏಕಾಗ್ರತೆ, ನಾವು ಪ್ರತಿಫಲದ ಬಗ್ಗೆ ಯೋಚಿಸುತ್ತಾ ಕೆಲಸ ಮಾಡಿದರೆ ನಮ್ಮ ಗಮನ ಕೆಲಸದ ಮೇಲೆ ಇರುವುದಿಲ್ಲ. ಬದಲಾಗಿ ಕೆಲಸವೇ ದೇವರು ಎಂದು ನಂಬಿ ತೊಡಗಿಕೊಂಡಾಗ ಅದರ ಗುಣಮಟ್ಟ ಅದ್ಭುತವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೆಲಸದಲ್ಲಿ ಏಕಾಗ್ರತೆ, ಕೆಲಸವೇ ದೇವರು ಎಂಬ ಅಚಲ ನಂಬಿಕೆಯಿಂದ ಕೆಲಸದ ಗುಣಮಟ್ಟ ಅದ್ಭುತವಾಗಿ ಹೋಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಗಂಡ ಒಬ್ಬ ಮಾತ್ರ ತನ್ನ ಹೆಂಡತಿ ಪರವಾದಿಸಿದರೆ ಸಾಕು, ಜಗತ್ತಿನಲ್ಲಿ ಅವಳನ್ನು ಯಾರೂ ಕೂಡ ವಿರೋಧಿಸಲು ಸಾಧ್ಯವೇ ಆಗುವುದಿಲ್ಲ. ಬಿದ್ದವನನ್ನು ನೋಡಿ ನಗಬೇಡ, ಬಡವನನ್ನು ನೋಡಿ ಹಂಗಿಸಬೇಡ, ಹಸಿದವನನ್ನು ನೋಡಿ ತಿರಸ್ಕಾರವನ್ನು ಮಾಡಬೇಡ. ಕಾಲಚಕ್ರದಲ್ಲಿ ನಾವು ಒಬ್ಬರೇ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ನಿಯತ್ತು ಒಂದು ನಿನ್ನಲ್ಲಿ ಇದ್ದರೆ ಎಲ್ಲರೂ ನಿನ್ನ ಕೈ ಬಿಟ್ಟರೂ ಕೂಡ ಕಾಣದೇ ಇರುವಂತಹ ನಿನ್ನ ಕೈ ನಾನು ಕಾಪಾಡುತ್ತೇನೆ ಎಂದು ಹೇಳುತ್ತಾನೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ಜೀವನ ಎನ್ನುವುದು ದೊಡ್ಡ ದುರಂತವೇನೆಂದರೆ ನಮಗೆ ವಯಸ್ಸು ಬೇಗ ಆಗಿಬಿಡುತ್ತದೆ. ಜ್ಞಾನ ಎನ್ನುವುದು ತಡವಾಗಿ ಆಗುತ್ತದೆ. ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಎಲ್ಲ ರೀತಿ ಸಂಬಂಧಗಳನ್ನು ಲೆಕ್ಕ ಹಾಕಿದಾಗ ಅದರ ಫಲಿತಾಂಶ ಏನು ಎನ್ನುವುದು ನಮಗೆ ಅರ್ಥವಾಗುವುದು. ಕರ್ಮ ಎಂದರೆ ಏನು ಎಂದು ಅರ್ಜುನ ಶ್ರೀಕೃಷ್ಣನನ್ನ ಕೇಳಿದ. ಕೃಷ್ಣ ಮುಗುಳ್ನಗುತ್ತಾ ಈ ರೀತಿಯಾಗಿ ಹೇಳಿದ: ಉತ್ತಮವಾದ ಕೆಲಸಕ್ಕೆ ಉತ್ತಮ ರೀತಿಯಾಗಿರುವಂತಹ ಪರಿಣಾಮ, ಕೆಟ್ಟ ಕೆಲಸಕ್ಕೆ ಕೆಟ್ಟ ರೀತಿಯಾಗಿರುವಂತಹ ಪರಿಣಾಮ ಎಂದು. ನಿನ್ನ ಮೇಲೆ ಇರುವುದು ಬರೀ ಮೋಹವೋ, ಸ್ನೇಹವೋ, ಪ್ರೇಮವೋ ನಾನರಿಯೇ, ಆದರೆ ನಿನ್ನ ಕಂಡಾಗಲೆಲ್ಲ ಪ್ರತಿ ಬಾರಿಯೂ ಕೂಡ ನನಗಾಗಿದ್ದು ಪ್ರೀತಿಯೇ. ಈ ಪ್ರೀತಿ ಎನ್ನುವುದು ಹಾಗೆ ನೋಡಿ. ಪ್ರೀತಿ ಯಾರಿಗೆ, ಯಾರ ಮೇಲೆ, ಯಾವಾಗ ಹುಟ್ಟುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ಹುಟ್ಟಿರುವಂತಹ ಪ್ರೀತಿಯನ್ನು ಕಾಪಾಡಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು. ಮಾಧ್ಯಮ ವರ್ಗದ ಮನದ ಮಾತು: ನಮ್ಮ ಬದುಕು ಹೇಗಿದೆ ಅಂದರೆ ಬಂದಷ್ಟು ವೇಗವಾಗಿ ಕರಗುವ ಸಂಬಳ, ತೀರಿ ಮುಗಿಯದ ಅಪ್ಪ ಅಮ್ಮನ ಆಸೆಗಳು, ಮಕ್ಕಳ ಭವಿಷ್ಯದ ಬಗ್ಗೆ ನೂರಾರು ಕನಸುಗಳನ್ನು ಹೊತ್ತಿ ತಿರುಗುತ್ತಿರುವಂತಹ ತಂದೆ ತಾಯಿಗಳು. ಆ ತಂದೆ ತಾಯಿಗಳಿಗೆ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳಬೇಕಾಗಿರುವುದು ಇಂದಿನ ಜನರ ಅಥವಾ ಮಕ್ಕಳ ಆದ್ಯ ಕರ್ತವ್ಯವಾಗಬೇಕು. ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ದುಡಿದು ತಂದಂತಹ ಹಣ, ಹಲವರೊಂದಿಗೆ ಹಂಚಿ ತಿನ್ನುವಂತಹ ಗುಣ, ಭಕ್ತಿಯಿಂದ ಮಾಡುವಂತಹ ದೇವರ ಆರಾಧನೆ ಎಂದಿಗೂ ಕೂಡ ನಮ್ಮ ಕೈಯನ್ನು ಬಿಡುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಈ ಆರಾಧನೆ ಎನ್ನುವುದು ನಮ್ಮಲ್ಲಿ ಇದ್ದಾಗ ನಾವು ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೇವೆ. ಸೇವೆ ಎಲ್ಲರಿಗೂ ಕೂಡ ಮಾಡು, ಆದರೆ ಪ್ರತಿಫಲವನ್ನು ಯಾರಲ್ಲಿಯೂ ಕೂಡ ಬಯಸಬೇಡ. ಏಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ. ಅವನು ನೀಡುವವರೆಗೆ ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇರಬೇಕು ಅಷ್ಟೇ. ಆಗ ಖಂಡಿತವಾಗಿಯೂ ಕೂಡ ನಿನಗೆ ಯಾವುದು ದಕ್ಕಬೇಕೋ ಅದು ದಕ್ಕುತ್ತದೆ. ಸ್ವರ್ಗ ಎಲ್ಲಿ ಅನ್ನುವುದನ್ನು ಹುಡುಕಬೇಡಿ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಅಥವಾ ಅಜ್ಜಿ ತಾತ, ತಂದೆ ತಾಯಿ ಇವುಗಳನ್ನು ಚೆನ್ನಾಗಿ ನೀನು ನೋಡಿಕೊಂಡಾಗ ಮಾತ್ರ ನಿನ್ನ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ಅಷ್ಟೇ ಮುಖ್ಯ. ಹೆಣ್ಣಿಗೆ ಇಡೀ ಜಗತ್ತಿನ ಎದುರು ಅಭಿಮಾನದಿಂದ ಬೀಗುವ ಒಂದೇ ಒಂದು ಕ್ಷಣ ಅಂದರೆ ಆತನ ಗಂಡ ತೋರುವಂತಹ ಪರಿಶುದ್ಧವಾಗಿರುವಂತಹ ಕಾಳಜಿ ಮಾತ್ರ. ಬಂದಿದ್ದನ್ನು ಬೇಡ ಅನ್ನಬೇಡ, ಅದು ದೇವರಿಂದಲೇ ಬಂದಿದ್ದು. ನಿನಗೂ ಬೇಕಾದದ್ದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇರಲಿ.
100 ಮಾತು ಏಕೆ ಬೇಕು, ನಿನ್ನ ನೋಟ ಒಂದೇ ಸಾಕು. 100 ಆಸೆ ಏಕೆ ಬೇಕು, ನಿನ್ನ ಪ್ರೀತಿ ಒಂದೇ ಸಾಕು. ದೇವರ ಮೇಲೆ ಭಕ್ತಿಯನ್ನು ಇಡಿ, ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಎನ್ನುವುದು ಇರಲಿ. ಪರಿಶ್ರಮವನ್ನು ಹಾಕುವುದನ್ನು ಮಾಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಗುರಿಯಲ್ಲಿ ನೀವು ಜಯಬೇರಿ ಆಗಿ ಆಗುತ್ತೀರಾ. ಕೊಂಚ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಯಾವುದು ಕೂಡ ಕ್ಷಣ ಮಾತ್ರದಲ್ಲಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆಗಿದ್ದರೂ ಕೂಡ ಅದಕ್ಕೆ ಅದರದ್ದೇ ಆಗಿರುವಂತಹ ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತದೆ. ತಾಳ್ಮೆಯಿಂದ ಕಾದು ನೋಡಬೇಕು ಅಷ್ಟೇ. ಒಳ್ಳೆಯವರಿಗೆ ಯಾವಾಗಲೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದಿನ ಭೇಟಿಯಾಗುವಷ್ಟು ಹತ್ತಿರವೇನೆಯೂ ಇಲ್ಲ, ಹಾಗಂತ ಭೇಟಿ ಆಗಿದ್ದೇನೆ ಎನ್ನುವಷ್ಟು ದೂರನೂ ಕೂಡ ಇಲ್ಲ. ಆದರೂ ಕಾಯಬೇಕು ಅಪರೂಪಕ್ಕೆ ಆಗುವಂತಹ ನಮ್ಮ ಭೇಟಿಗಾಗಿ. ಜೀವನದಲ್ಲಿ ದೇವರು ಒಮ್ಮೆಯಾದರೂ ಕೂಡ ನಿನ್ನನ್ನು ಭೇಟಿಯಾಗುತ್ತಾನೆ. ಯಾವಾಗ ಅಂದರೆ ನೀನು ಸದಾಕಾಲ ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ, ಸತ್ಯವನ್ನು ನುಡಿಯುವುದು, ಯಾರಿಗೂ ಕೂಡ ದ್ರೋಹವನ್ನು ಮಾಡದೇ ಇರುವುದು, ಒಳ್ಳೆಯ ಮಾರ್ಗಗಳನ್ನೇ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು, ಶತ್ರುಗಳಿಗೂ ಕೂಡ ಒಳ್ಳೆಯದನ್ನೇ ಬಯಸುವುದು ಅಂದಾಗ ಮಾತ್ರ ನಿಮಗೆ ಆ ಕ್ಷಣದಲ್ಲಿ ಮಾತ್ರ ನೋವುಗಳು, ಸಂಕಟಗಳು ಬರಬಹುದು. ಆದರೆ ಖಂಡಿತವಾಗಿಯೂ ಕೂಡ ಮೇಲೆ ನೋಡುತ್ತಿರುವಂತಹ ದೇವರು ಎಲ್ಲವನ್ನ ನಿಮಗೆ ಒಳ್ಳೆಯದಾಗಿಯೇ ನೋಡಿಕೊಳ್ಳುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಕಾಲ, ಸಮಯ ಎನ್ನುವುದು ಖಂಡಿತವಾಗಿಯೂ ಕೂಡ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕಣ್ಣಿಗೆ ಕಾಣುವವರೆಲ್ಲರೂ ಕೂಡ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದೇ ಇರುವನೊಬ್ಬ ನಿಮ್ಮ ಕೈಯನ್ನು ಹಿಡಿಯುತ್ತಾನೆ ಎನ್ನುವುದನ್ನು ಮರೆಯಲೇಬಾರದು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ನೀವೇನಾದರೂ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ನಿಮ್ಮ ಮುಂದೆ ತರುವವರೆಗೂ ಧನ್ಯವಾದ ಎಲ್ಲ ಶ್ರೀಕೃಷ್ಣ ಪರಮಾತ್ಮನ ಬಂಧುಗಳಿಗೆ.